ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ನಿಮ್ಮ ಹತ್ರ ಫೋನ್ ಇದೆಯಾ? ಅಪರಿಚಿತರು ನಿಮ್ಮ ಹತ್ರ ಬಂದು ನನ್ನ ಹತ್ರ ಫೋನ್ ಇಲ್ಲ, ನಾನು ಕಷ್ಟದಲ್ಲಿದ್ದೀನಿ, ನಮ್ಮ ಮನೆಗೊಂದು ಫೋನ್ ಮಾಡಬೇಕು, ದಯವಿಟ್ಟು ನಿಮ್ಮ ಫೋನ್ ಕೊಡಿ ಸಾರ್ ಅಂತ ಯಾರಾದರೂ ನಿಮ್ಮನ್ನ ಕೇಳಿದಿದೆಯಾ? ಹಾಗಿದ್ರೆ ಸ್ವಲ್ಪ ಹುಷಾರಾಗಿರಿ. ಆ ಒಂದೇ ಒಂದು ಫೋನ್ ನಿಮ್ಮ ಬದುಕನ್ನೇ ನುಂಗ್ ಹಾಕಬಹುದು. ಅದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಆ ಸ್ಟೋರಿ. ಎಲ್ಲಿ ನೋಡಿದ್ರು ಮೊಬೈಲು, ಯಾರ ಕೈಲಿ ನೋಡಿದ್ರು ಮೊಬೈಲು. ಈಗೆಲ್ಲ ಮೊಬೈಲ್ಗಳದ್ದೇ ಜಮಾನ ಬಿಡಿ. ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೆ ಇದೇ ಮೊಬೈಲ್ ನಿಮ್ಮ ಬದುಕನ್ನೇ ಕಿತ್ಕೊಳ್ಬಹುದು, ನಿಮ್ಮ ಜೀವನವನ್ನೇ ನುಂಗಿ ಹಾಕಿಬಿಡಬಹುದು. ನಿಮ್ಮ ಕನಸುಗಳಿಗೆ ತಿಲಾಂಜಲಿಯನ್ನು ಇಟ್ಟು ನಿಮ್ಮನ್ನು ಸರ್ವನಾಶ ಮಾಡಿಬಿಡಬಹುದು ಈ ಮೊಬೈಲ್. ಮೊಬೈಲ್ ಅಂದಮೇಲೆ ಫೋನ್ ಕಾಲ್ಗಳು ಬಂದೇ ಬರ್ತವೆ, ಮಿಸ್ಡ್ ಕಾಲ್ಗಳು ಹೋಗುತ್ತವೆ. ಒಂದೊಂದು ಸಲ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ನಂಬರಿಂದಲೇ ಯಾರಿಗೋ ಫೋನ್ ಕಾಲ್ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಹೀಗೆ ಮಿಸ್ ಆಗಿ ಹೋದಂಥ ಒಂದೇ ಒಂದು ಫೋನ್ ಕಾಲ್ ಒಬ್ಬ ವ್ಯಕ್ತಿಯ ಬದುಕನ್ನೇ ಕಿತ್ಕೊಂಡ್ಬಿಡ್ತು. ಆ ಫೋನ್ ಕಾಲ್ನಿಂದ ಮಂಡ್ಯದಲ್ಲಿ ಒಬ್ಬ ವ್ಯಕ್ತಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ. ಇಲ್ಲಿ ಹೆಣವಾಗಿ ಮಲಗಿದಾನಲ್ಲ, ಈತನ ಸಾವಿಗೆ ಕಾರಣವಾಗಿದ್ದು ಒಂದು ಮೊಬೈಲ್. ಈತನ ಅಣ್ಣನ ಮೊಬೈಲ್ನಿಂದ ಹೋಗಿದ್ದಂಥ ಒಂದೇ ಒಂದು ಫೋನ್ ಕಾಲ್ ಅದು. ಆ ಕಾಲ್ ಈತನನ್ನ ಭೀಕರವಾಗಿ ಕೊಲೆಯಾಗುವಂತೆ ಮಾಡಿತ್ತು. ಯಾರು ಊಹಿಸಲಾಗದ ಹಾಗೆ ಮರ್ಡರ್ ಆಗಿದ್ದ 22 ವರ್ಷದ ಯುವಕ. ಈತನ ಹೆಸರು ಶರತ್ ಅಂತ. ಸಕ್ಕರೆ ಜಿಲ್ಲೆ ಮಂಡ್ಯದವನು. ಮದ್ದೂರು ತಾಲೂಕಿನ ಮಟ್ಟನಹಳ್ಳಿಯ ಯುವಕ. ಇದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ಈ ಯುವಕ ಜನವರಿ 26ನೇ ತಾರೀಖಿನ ದಿವಸ ಮನೆ ಮುಂದೆನೆ ಹೆಣವಾಗಿ ಬಿದ್ದಿದ್ದ. ಕುಟುಂಬಸ್ಥರು ನೋಡ್ತಾ ಇದ್ದಂತೆಯೇ ಶರತ್ನನ್ನ ಕೊಂದು ಮಲಗಿಸಿದ್ರು ಕೊಲೆಪಾತಕರು. ಜಗಳ ಅಂದ್ರೆ ಶರತ್ಗೆ ಗೊತ್ತೇ ಇಲ್ಲ. ಕಿರಿಕ್ ಮಾಡುವಂಥ ವ್ಯಕ್ತಿ ಅಲ್ವೇ ಅಲ್ಲ, ಸೌಮ್ಯ ಸ್ವಭಾವದ ವ್ಯಕ್ತಿ. ಅಂಥ ವ್ಯಕ್ತಿ ಈ ಥರ ಭೀಕರವಾಗಿ ಕೊಲೆಯಾಗ್ತಾನೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಊಹಿಸಲಾಗದಂತೆ ಮನೆಯವರ ಕಣ್ಣೆದುರಲ್ಲೇ ಕೊಲೆಯಾಗಿದ್ದ ಶರತ್. ಅಂದಹಾಗೆ ಈತನ ಈ ಭೀಕರ ಹತ್ಯೆಗೆ ಕಾರಣವಾಗಿದ್ದು ಅಣ್ಣನ ಮೊಬೈಲ್ನಿಂದ ಹೋಗಿದ್ದಂಥ ಒಂದು ಫೋನ್ ಕಾಲ್. ಬೇಸನ್ನು ಅದೇ ಫೋನ್ ಮಾಡಿದ್ನ ನಮ್ಮ ಮನೆಗೆ ಯಾಕೆ ಮಾಡಿದ್ನ ಅಂತ. ಅವನು ಎತ್ತಿನ ಗಾಡಿ ಹೊಡ್ಕೊ ಹೋಗಿದ್ನ. ಎತ್ತಿನ ಗಾಡಿಯಲ್ಲಿ ಅವನು ಎತ್ತಿನ ಗಾಡಿ ಅವನಿಗೆ ಏನೋ ಪರ್ಮಿಂಟಿಗೆ ಮಾಡಬೇಕಾಯ್ತು, ಮಿಸ್ ಆಗಿ ಅವನಿಗೆ ಫೋನ್ ಹೊಂಟೋಗಿತ್ತು. ಆ ಥರದಲ್ಲಿ ಈಗ ಹಿಡ್ಕೊಂಡು ಇದು ಮಾಡೋ ಹೊಡಕ್ಕೆ ಬಂದಿದ್ರು. ಫೋನ್ ಮಾಡಿದ್ದ ಮಾಡಿದ್ರಂತ ಅವರು ಪರ್ಮಿಟ್ ತರೋಕ್ಕೆ ಬೇರೆಯವ್ರು ಮಾಡೋಕೆ ಹೋಗಿ ಅವನಿಗೆ ಫೋನ್ಗೆ ಹೊರಟೋಗಿತ್ತು. ಎಸ್, ಈ ಶರತ್ನ ಅಣ್ಣನ ಹತ್ರ ಒಂದು ಫೋನ್ ಇತ್ತು. ಆ ಫೋನ್ನಿಂದ ಬೈ ಮಿಸ್ ಆಗಿ ಬೇರೆಯವ್ರಿಗೆ ಒಂದು ಫೋನ್ ಕಾಲ್ ಹೋಗಿತ್ತು. ಅದು ಹೇಗೆ ಹೋಯ್ತು, ಯಾರದನ್ನ ಮಾಡಿದ್ದು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಹೀಗೆ ಅಣ್ಣನ ನಂಬರ್ನಿಂದ ಅನಾಮತ್ತಾಗಿ ಹೋಗಿದ್ದಂಥ ಆ ಫೋನ್ ಕಾಲ್ ತಮ್ಮನನ್ನ ಸಾವಿನ ಅಂಚಿಗೆ ನೂಕಿಬಿಡ್ತು. ಅದು ಜನವರಿ 26ನೇ ತಾರೀಖು ರಾತ್ರಿ. ಎಲ್ಲರೂ ಊಟ ಮಾಡಿ ಮಲಗುವಂಥ ಹೊತ್ತಾಗಿತ್ತು. ಶರತ್ ಕೂಡ ಮನೆಯಲ್ಲೇ ಇದ್ದ. ಮಲಗೋದಕ್ಕೆ ಮುಂಚೆ ಹಸುಗೆ ಹುಲ್ಲು ಹಾಕಬೇಕು ಅಂತ ಹೊರಗೆ ಬಂದಿದ್ದ ಶರತ್. ಅದೇ ಟೈಮ್ಗೆ ಸರಿಯಾಗಿ ಕಾರಿನಲ್ಲಿ ಬಂದ 5 ದುಷ್ಕರ್ಮಿಗಳು ಶರತ್ ಮನೆ ಮುಂದೆ ನಿಂತಿದ್ದಂಥ ಎತ್ತಿನ ಗಾಡಿಗೆ ಡಿಕ್ಕಿ ಹೊಡಿತಾರೆ. ಅದನ್ನ ನೋಡಿದಂಥ ಶರತ್ ಸೀದಾ ಕಾರ್ ಹತ್ರ ಹೋಗಿ ಪ್ರಶ್ನಿಸಿದ್ದ. ಇದನ್ನೇ ಕಾಯ್ತಾ ಇದ್ದಂಥ ಕೊಲೆಪಾತಕರು ದೂಸರ ಮಾತಾಡದೆ ಚಾಕುವಿನಿಂದ ಇರಿದು ಶರತ್ನನ್ನ ಕೊಂದು ಹಾಕ್ಬಿಟ್ರು. ಕಾರಲ್ಲಿ ಬಂದಿದ್ದಾರೆ 5 ಜನ ಬಂದ್ಬಿಟ್ಟು ಡ್ಯಾಸ್ ಹೊಡೆದಿದ್ದಾರೆ. ಎತ್ತಿನ ಗಾಡಿ ಇತ್ತು ನಮ್ಮ ಮನೆ ಮುಂದೆಗಡೆ. ಡ್ಯಾಸ್ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಏನಾಗದೆ ಶಬ್ದ ಕೇಳಿಸ್ತು ನಮಗೆ. ಅದಕ್ಕೆ ಮುಂಚೆ ಏನೂ ಗೊತ್ತಿಲ್ಲ. ಅವರು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ 2 ಸತಿ ಇದು ಮಾಡಿದಾರಂತೆ. ಶಬ್ದ ಕೇಳಿಸ್ತು. ಶಬ್ದ ಕೇಳಿದ ತಕ್ಷಣ ನಮ್ಮ ಮನೆಯವರು ಈಚೆಗೆ ಬಂದವ್ರೆ. ಈಚೆಗೆ ಬಂದ ತಕ್ಷಣ ಕಾರೆಲ್ಲ ಇದಾಗಿ ಪಂಚರಾಗಿ ಅಲ್ಲೇ ನಿಂತ್ಕೊಳ್ತು. ಆಮೇಲೆ ಹಿಡಿದ್ರಂತೆ. ಇವನು ಶರತ್ ಏನು ಮಾಡಿದ್ದಾನೆ, ಮನೆಯಿಂದ ಬಂದಿದ್ದಾನೆ ಶರತ್ತು. ನಮ್ಮನೆಯವ್ರು ಬರೋದಕ್ಕೂ ಇವ್ರು ಬರೋದಕ್ಕೂ ಒಂದೇ ಆಯಿತು. ಇಬ್ಬರು ಬಂದ್ಬಿಟ್ಟೇನೋ ಅಲ್ಲಿ ಇವನು ಬೈಕ ಬಂದಂತೆ. ಏಕೋ ನ್ಯಾಯವಾಗಿ ಹೋಗಿಲ್ವೇ, ರೋಡಲ್ಲಿ ಹೋಗ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಹೋಗೋಕ್ಕಿಲ್ವೇ, ಇದೇನು ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಹಿಂಗೆ ಹೋಗೋದು ಅಂತ ಏನೋ ಅಂತ ಅನ್ನಂತೆ. ಹಿಡಿದ್ಬಿಟ್ಟು ಏನು ಮಾಡಿದ್ರಂತೆ, ಇಬ್ಬರು ಹಿಡ್ಕೊಂಡ್ರಂತೆ.
ಮತ್ತು ಯಾರು ಜೀವನ್ ಮತ್ತು ಮಹೇಶ್ ಅಂತ ಅನ್ನೋ ಹುಡುಗ ಇಬ್ಬರು ಹಿಡ್ಕೊಂಡ್ರಂತೆ. ಇಬ್ಬರು ಹಿಡ್ಕೊಂಡು ಅದು ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ, ಅವನು ಚಾಕು ಹಾಕ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಬಂದಿದ್ದಾರೆ, ಅವ್ರ ತಾಯಿ, ಅವ್ರ ತಂದೆ, ಅವ್ರ ಅಣ್ಣ ಎಲ್ಲರೂ ಸೇರ್ಕೊಂಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಏನು ಮಾಡವ್ರೆ, ಇವನು ಕೆಳಗಡೆಯಿಂದ ಚಾಕು ಹಾಕಿದ್ದಾನೆ, ಒಬ್ರಿಗೂ ಗೊತ್ತಿಲ್ಲ ಇವನು ಹಾಕಿರೋದು. ಗ್ರಹಚಾರ ಕೆಟ್ಟರೆ ಹಗ್ಗ ಕೂಡ ಹಾವಾಗುತ್ತೆ ಅಂತಾರಲ್ಲ, ಹಂಗಾಗಿತ್ತು ಶರತ್ನ ಪರಿಸ್ಥಿತಿ. ತಾನು ಮಾಡದ ತಪ್ಪಿಗೆ ಈತ ಕೊಲೆಯಾಗಿ ಹೋಗಿದ್ದ. ಯಾರೋ ಮಾಡಿದ್ದಂಥ ಒಂದು ಫೋನ್ ಕಾಲ್ನಿಂದ ಈತನ ಬದುಕೆ ಬರ್ಬಾತಾಗೋಯ್ತು. ಅಂದಹಾಗೆ ಶರತ್ನ ಅಣ್ಣನ ಮೊಬೈಲ್ನಿಂದ ಡಯಲ್ ಆದ ನಂಬರ್ ಯಾವ ಮನೆಯಲ್ಲಿ ರಿಂಗ್ ಆಗಿತ್ತು ಗೊತ್ತಾ? ಅದೇ ಮಟ್ಟನ ಹಳ್ಳಿಯಲ್ಲಿರುವಂಥ ಶ್ರೀನಿವಾಸ್ ಅನ್ನೋನ ಮನೆಯಲ್ಲಿ. ಶರತ್ ಅಣ್ಣನ ಮೊಬೈಲ್ನಿಂದ ಡಯಲ್ ಆದಂಥ ನಂಬರ್ ಈ ಶ್ರೀನಿವಾಸನ ಮನೆಯಲ್ಲಿ ರಿಂಗ್ ಆಗಿತ್ತು. ಅದು ಕೂಡ ಬೈ ಮಿಸ್ಟೇಕ್ ಆಗಿ ಮಿಸ್ ಆಗಿ ಹೋಗಿದ್ದ ಆ ನಂಬರ್ನಿಂದ ಶ್ರೀನಿವಾಸ ಕೆಂಡಾಮಂಡಲ್ನಾಗಿದ್ದ. ಆ ನಂಬರ್ ಇದೇ ಊರಿನ ಭರತ್ನದ್ದು ಅನ್ನೋದು ಗೊತ್ತಾಗಿತ್ತು. ಹೇಗಾದರೂ ಮಾಡಿ ಭರತ್ನ ಮರ್ಡರ್ ಮಾಡಬೇಕು ಅಂತ ಶ್ರೀನಿವಾಸ ಸಜ್ಜಾಗಿದ್ದ. ಜೊತೆಗೆ ಇನ್ನೂ 4 ಸೇರಿಸ್ಕೊಂಡಿದ್ದ. ಎಲ್ಲರೂ ಸೇರಿ ಇದೇ ಕಾರ್ ಹತ್ಕೊಂಡು ಭರತ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಕುಡಿದ ಮತ್ತಲ್ಲಿದ್ದಂಥ ಕೊಲೆ ಪಾತಕರಿಗೆ ಶರತ್ ಕಾಣಿಸಿದ್ದ. ತಮ್ಮ ಕಣ್ಮುಂದೆ ಇರೋದು ಶರತ್ತ ಅಥವಾ ಭರತ್ತ ಅಂತ ಕೂಡ ನೋಡ್ಲಿಲ್ಲ. ಎದುರಿಗಿದ್ದವನನ್ನೇ ಭರತ್ ಅಂತ ಕಲ್ಪಿಸಿ ಮೊಬೈಲ್ಗೆ ಕಾಲ್ ಮಾಡಿದ್ದು ಇವನೇ ಅಂತ ತಿಳ್ಕೊಂಡು ಅಣ್ಣ ಭರತ್ ಬದಲಿಗೆ ತಮ್ಮ ಶರತ್ನನ್ನ ಕೊಂದು ಮುಗಿಸಿದ್ರು 5 ಹಂತಕರು. ಸರ್ 10 ಗಂಟೆಯಲ್ಲಿ ಆ ಕಡೆ ಈ ಕಡೆ ಸರ್ಚ್ ಬಂದು ಗಾಡಿ ಸ್ಪೀಡಾಗಿ ಬಂದರು. 2 ಕಡೆ ಬಂದು ಇದಾ ಕಾರ್ ಹೆಂಗೆ ಹೋಯ್ತದಲ್ಲ ಅಂತ ಅನ್ಕೊಂಡು ಯಾರ್ದೋ ಕಾರ್ ಹೋಯ್ತದ ಹುಡುಗರು ಏನೋ ಅಂದ್ಬಿಟ್ಟು ನಾವು ಮನೆಯೊಳಗಡೆ ಸರ್. ಇರಬೇಕಂದ್ರೆ ಆ ಕಡೆಯಿಂದ 3ನೇ ಗಾಡಿ ಬಂದಾಗ ಎತ್ತಿನ ಗಾಡಿಗೆ ಹೊಡೆದು, ಎತ್ತಿನ ಗಾಡಿ ಹೊಡೆದೇಟಿಗೆ ನಮ್ಮ ಹುಡುಗ ಮುಂದೆ ಮನೆಗೆ ಹುಲ್ಲಾಕೋಕೆ ಎತ್ತುಗಳು ಎಮ್ಮೆ ದನಿಗೆ ಹುಲ್ಲಾಕೋಕೆ ಅಂತ ಹೋದಾಗ ಯಾಕೆ ನಮ್ಮ ಗಾಡಿಗೆ ಹೊಡಿತೀರಿ ಅಂತ ಕೇಳಿದೆ. ಏಟಿಗೆ ಬಂದು ತೆಪ್ಕೊಂಡು ನಾವು ಊಟ ಬಂದಂಗೆ ಹಾಕ್ಬಿಟ್ಟು ಚಾಕ್ ಹಾಕ್ಬಿಟ್ಟ. ಚಾಕ್ ಹಾಕ್ದೇಟಿಗೆ ನಾವು ಹೊಡಿ ಯಾಕೆ ಚಾಕ್ ಹಾಕ್ತೀವಿ ನಾನು ಅಷ್ಟರಲ್ಲಿ ನಮ್ಮ ಹುಡುಗ ಚಾಕ್ ಹಾಕಿ ಕೆಳಗಡೆ ಬಿದ್ದೋಗ್ಬಿಟ್ಟ. ಕಾರ್ ಆಡಿಸ್ಬಿಟ್ಟವ್ರೆ, ನನ್ನ ಮಗನ ಕಾಲು ಹೋಯ್ತಲ್ಲ, 2 ಕಾಲು ಹೋಗಲ್ಲ ಅಂತ ಅವ್ರ ಗಾಬರಿ ಮೇಲೆ ನಾನು ತೆಪ್ಕೊಂಡು ಹಿಡ್ಕೊಂಡು ಸರ್. ನನ್ನ ಸೀರೆಗೆಲ್ಲ ರಕ್ತ ಆಗಿತ್ತು ಸರ್. ನನಗೆ ಒದ್ದಾಡಿ ಆ ಕೈಯೆಲ್ಲ ನಾನು ಒಂಟ್ಕೊಂಡು ಅದೆಲ್ಲ ರೋಡಲ್ಲೆಲ್ಲ ರಕ್ತದ್ರಿದೆ. ಚರ್ಮ ರಕ್ತ ಕೊಯ್ದಿಲ್ಲ, ಹಾಡ ಕೊಯ್ದಿಲ್ಲ, ಆ ಥರನೇ ಹೋಯ್ತು ಸರ್. ಶರತ್ ಕಿರಿಚ್ಕೊಳ್ತಾ ಇದ್ದಂತೆಯೇ ಮನೆಯಲ್ಲಿದ್ದವರು ಹೊರಬಂದಿದ್ರು. ಅಷ್ಟರಲ್ಲೇ ಶರತ್ ನೆಲಕ್ಕುರುಳು ಬಿಟ್ಟಿದ್ದ. ಮನೆಯವರು ಬರ್ತಾ ಇದ್ದಂತೆಯೇ ಎಲ್ಲರೂ ಎಸ್ಕೇಪ್ ಆಗಿಬಿಟ್ಟಿದ್ರು. ಫುಲ್ ಟೈಟ್ ಆಗಿದ್ದ ಕಾರಣ ಲೋಕೇಶ ಅನ್ನೋನು ತಗಲಾಕೊಂಡಿದ್ದ. ಅಷ್ಟರಲ್ಲಿ ಚಾಕಾಗಿ ಬಿದ್ದೋದ ನಾನು ಚಿಕ್ಕಪ್ಪ ಬಂದು ತೆಪ್ಕೊಂಡ್ಬಿಟ್ಟ. ಅಟ್ಟ ನಾನು ಇಬ್ಬರು ಹಿಡ್ಕೊಂಡು ಏಟಿಗೆ ನನಗೆ ಅವ್ನು ನೋಡ್ಬಿಟ್ಟು ನನಗೆ ಭಯ ಹೋಯಿತು. ನನಗೆ ತಡೆಯೋಕ್ಕಾಗತ್ತು. ಒಬ್ಬನು ಮಾತ್ರ ಬಿಡಲಿಲ್ಲ. ಒಬ್ಬನು ಬಿಟ್ಬಿಟ್ಟು ಗಾಡಿ ಕಾದಾಯಿತು. ಎದ್ಬಿಟ್ಟು ಅಷ್ಟೊತ್ತಿಗೆ ಯಾಕೆ ಹಿಂಗೆ ಮಾಡಿದೆ, ಹಿಂಗೆಲ್ಲ ಗ್ಲಾಟಿ ಹಿಂಗೆ ಮಾಡಿದೆ ಅದಕ್ಕೆ ಅಷ್ಟೊತ್ತಿಗೆ ಸಿಗಾಕೊಂಡು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ನು ಯಾರು ಇದ್ರು ಅಂತ ಅವ್ರ ಕೈಲಿ ಬಾಯಿ ಬಿಡಿಸ್ಕೊಂಡು 5 ಸೀಟಿಂಗ್ ಇದ್ರು ಅಂತ ಅವ್ನು ಹೊಡೆದೇಟಿಗೆ ಬಾಯಿ ಬಿಟ್ಟು ಡಿಟೇಷನ್ ಕರ್ಕೊಂಡೋಗಿ ಬಾಯಿ ಬಿಟ್ಟರು ಸಿಗಾಕೊಂಡು ಇಷ್ಟ ಆಯ್ತು ಸರ್. ಇವನನ್ನ ಹಿಡ್ಕೊಂಡು ಪೊಲೀಸ್ ಠಾಣೆಗೆ ಒಪ್ಪಿಸಲಾಗುತ್ತೆ. ಪೊಲೀಸರು ಈತನನ್ನ ಬೆಂಡೆತ್ತಿದಾಗ ಕೊಲೆ ಮಾಡಿದ್ದು ಯಾರು, ಯಾಕೆ ಕೊಂದಿದ್ದು ಅನ್ನುವಂಥ ಸತ್ಯ ಹೊರಬೀಳುತ್ತೆ. ಆ ಸತ್ಯವನ್ನ ಕೇಳಿದಂಥ ಪೊಲೀಸರೇ ಒಂದು ಕ್ಷಣ ಅವಾಕ್ಕಾಗಿದ್ರು.